ನೆಕ್ಲೆಸ್ ತಗೊಂಡೋಗಿ ಮಾರಿದ್ರೆ 3-4 ತಿಂಗಳು ಖರ್ಚಿಗೆ ಏನು ಮೋಸ ಇಲ್ಲ. ಚಿಕ್ಕಪ್ಪ, ಚಿಕ್ಕಪ್ಪ, ಅತ್ತೆ ರೂಮಲ್ಲಿ ನಿಮ್ಗೇನ್ ಕೆಲ್ಸ? ಅದು ಶಶಿಕಲಾ ಇದ್ದಾಳೇನೋ ಅಂತ ಹೋದೆ, ಅವಳು ಇರ್ಲಿಲ್ವಲ್ಲ, ಬಂದ್ಬಿಟ್ಟೆ. ಚಿಕ್ಕಪ್ಪ, ಏನ್ ಚಿಕ್ಕಪ್ಪ ಇದು? ನಿಮ್ಗೆ ಮನಸ್ಸಾಕ್ಷಿನೇ ಇಲ್ವಾ? ನಿಮ್ ಮಗಳ ಮದ್ವೆನ ತಮ್ ತಲೆ ಮೇಲೆ ಹಾಕೊಂಡು ಈ ಮನೇಲಿ ನಿಮಗ್ ಜಾಗ ಕೊಟ್ಟಿರೋ ಸ್ವಂತ ತಂಗಿ ಮನೇಲಿ ಕಳ್ತನ ಮಾಡೋದಕ್ಕೆ ಮನ್ಸಾದ್ರೂ ಹೇಗ್ ಬಂತು? ಅದು ನಾನ್ ಕಳ್ತನ ಮಾಡಿಲ್ಲಮ್ಮ. ಸಾಕು, ನಿಲ್ಸಿ. ಮಾಡಿರೋದೇ ಹೊಲ್ಸ್ ಕೆಲ್ಸ, ಅದರಲ್ಲಿ ಸುಳ್ಳು ಬೇರೆ. ಅತ್ತೆ ಎದುರಿಗೆ ನಿಮ್ ವಿಷಯಗಳನ್ನೆಲ್ಲ ಹೇಳಿ ಅವ್ರ ಮನ್ಸಿಗೆ ನೋವು ಮಾಡೋದ್ ಬೇಡ ಅಂತ ನಿಮ್ಮನ್ನ ಬಿಡ್ತಾ ಇದ್ದೀನಿ. ಆದ್ರೆ ಇನ್ನೊಂದ್ಸಲ ಹೀಗ್ ಮಾಡಿದ್ರೆ ನಾನು ಅತ್ತೆಗೆ ಹೇಳಲ್ಲ, ಪೊಲೀಸ್ಗೆ ಹಿಡ್ಕೊಟ್ಟು ಜೈಲಿಗೆ ಕಳಿಸ್ತೀನಿ. ಏನಯ್ಯ, ಲೈಸೆನ್ಸ್ ಇಲ್ದೋನು ಕರೆಕ್ಟ್ ಆಗಿ ಟ್ರಾಫಿಕ್ ಪೊಲೀಸ್ಗೆ ಸಿಗೋ ಹಾಗೆ ಬುದ್ಧಿ ಇಲ್ದೆ ಕೆಲಸ ಮಾಡೋ ಪ್ರತಿ ಸಲನೂ ಆ ರಾಧಿಕನ್ಗೆ ಸಿಗ್ತೀಯ? ಛೇ! ಆವತ್ತಿಂದ ರಾಧಿಕನ್ನ ಮನೆಯಿಂದ ಆಚೆ ಹಾಕೋದಕ್ ನೋಡ್ತಿದ್ದೀರಾ ಹೊರತು ಭಾವನ ನಾನ್ ಮದ್ವೆ ಆಗೋವರೆಗೂ ಅವಳು ಈ ಮನೆಯಿಂದ ತೊಲಗಲ್ಲ. ಹೇಗಾಗ್ತೀಯಾ? ಹೇಳಲ್ಲ, ಮಾಡಿ ತೋರಿಸ್ತೀನಿ. ಇವತ್ತಿಷ್ಟೊತ್ತಾದ್ರೂ ಪತಿರಾರ್ ಇನ್ನ ಯಾಕೆ ಬಂದಿಲ್ಲ? ಆಫೀಸ್ ಟೈಮ್ ಆದ್ಮೇಲೂ ಪತಿರಾರ್ ಯಾಕೆ ಮನೆಗೆ ಬಂದಿಲ್ಲ? ಅಮ್ಮ ಪ್ರಿಯಾ, ಯಾರಿಗೋಸ್ಕರ ವೇಟ್ ಮಾಡ್ತಿದ್ಯಮ್ಮ? ಇನ್ಯಾರ್ಗಜ್ಜಮ್ಮ? ನಿಮ್ಮ ಮೊಮ್ಮಗಂಗೆ. ಬಂದ್ರ ಪತಿರಾಯ್ರೆ, ನಿಮ್ಗೋಸ್ಕರನೇ ಕಾಯ್ತಿದ್ದೆ. ಬೇಗ ಫ್ರೆಶ್ ಆಗಿ.
ಆ ಗಾಡಿ ಮೇಲೆ ಕೂತಿದ್ದ ಹುಡುಗಿ ಯಾರು ಅಂತ ತಿಳ್ಕೊಳ್ಳೋದಿಕ್ಕೆ ಪ್ರಯತ್ನ ಮಾಡ್ತಿದ್ದಾಳೆ. ಅಮ್ಮ ಪ್ರಿಯಾ, ಏನಜ್ಜಮ್ಮ? ಗಂಗಾ ನಿಧಾನವಾಗಿ ನಾಗವಲ್ಲಿಯಾಗಿ ಬದಲಾಗೋ ಹಾಗೆ ನೀನು ನಿಧಾನವಾಗಿ ಅವನ ಹೆಂಡತಿಯಾಗಿ ಬದಲಾಗೋ ತರ ಕಾಣಿಸ್ತಿದೆ. ಕಂಟಿನ್ಯೂ. ಅರ್ಥ ಆಗ್ಲಿಲ್ಲ ಅಜ್ಜಮ್ಮ. ನಂಗೆ ಅರ್ಥ ಆಯ್ತು ಬಿಡೆ. ಪತಿರಾಯ್ರೆ, ಜ್ಯೂಸ್ ತಗೊಳ್ಳಿ. ಇವಾಗ ತಾನೇ ಊಟ ಮಾಡಿದ್ನಲ್ಲ ಪ್ರಿಯಾ, ಆಗ್ಲೇ ಜ್ಯೂಸ್ ತಂದಿದ್ಯಾ? ಪರವಾಗಿಲ್ಲ, ಕುಡೀರಿ. ಏನಿದು ಅತಿ ಮರ್ಯಾದೆ? ಅಯ್ಯೋ ರಾಮ, ಹಾಗ್ಯಾಕಂತೀರ್ರಿ? ಫಸ್ಟ್ ಟೈಮ್ ಆಫೀಸ್ಗೆ ಹೋಗಿ ಸುಸ್ತಾಗಿ ಬಂದಿರ್ತೀರಾ. ಅದಲ್ದೆ ನೀವಂದ್ರೆ ಪ್ರೀತಿ, ಇಷ್ಕ್, ಕಾದಲ್, ಮೊಹಬ್ಬತ್, ಹೆಂಡತಿಯಾಗಿ ಸೇವೆ ಮಾಡೋದು ನನ್ ಕರ್ತವ್ಯ ಅಲ್ವಾ? ತಗೊಳ್ರಿ, ತಗೊಳ್ಳಿ. ತಗೊಳ್ರಿ. ಕುಡೀರಿ ಪತಿರಾಯ್ರೆ. ಹೌದು ಪತಿರಾಯ್ರೆ, ನಮ್ಮ ಮನೆಯಿಂದ ಆಫೀಸ್ ಎಷ್ಟು ದೂರ? 12-13 ಕಿಲೋಮೀಟರ್ ಇರಬೇಕು. ಓ, ಅಂದ್ರೆ ನೀವ್ ಇಲ್ಲಿಂದ ಆಫೀಸಿಗೆ ಹೋಗಕ್ಕೆ ಅರ್ಧ ಗಂಟೆ ಆಗತ್ತಾ? ಬ್ಯಾಟಿಂಗ್ ಶುರು ಮಾಡಿದ್ಲು. ಅನ್ಕೊಂಡೆ. ಟ್ರಾಫಿಕ್ ಇರುತ್ತಲ್ಲ ಪ್ರಿಯಾ, 45 ಮಿನಿಟ್ಸ್ ಇಂದ 1 ಅವರ್ ಆಗುತ್ತೆ. ಓ, ಅಂದ್ರೆ ನೀವ್ 10 ಗಂಟೆಗೆ ಮನೆ ಬಿಟ್ರಲ್ಲ, 11ಕ್ಕೆಲ್ಲ ಆಫೀಸಿಗೆ ಹೋಗ್ಬಿಟ್ರಾ? ಆಲ್ಮೋಸ್ಟ್ ಅಷ್ಟೇ. ನಮ್ಮ ಮನೆಯಿಂದ ಆಫೀಸ್ಗೆ ಯಾವ ರೂಟಲ್ಲಿ ಹೋದ್ರಿ ಪತಿರಾಯ್ರೆ? ವಿಜಯನಗರ್, ರಾಜಾಜಿನಗರ್, ಯಶವಂತಪುರ ಕಡೆಯಿಂದ ಹೋಗ್ಬೇಕು. ಓ, ಹಾಗಾ? ನೀವ್ ಅದೇ ರೂಟಲ್ಲಿ ಹೋದ್ರಾ? ಡೈರೆಕ್ಟ್ ಆಗಿ ಆಫೀಸ್ಗೆ ಹೋದ್ರಾ? ಇಲ್ಲ ಅಂದ್ರೆ ಮಧ್ಯದಲ್ಲಿ ಎಲ್ಲಾದ್ರೂ ನಿಲ್ಸೋದು, ಯಾರನ್ನಾದ್ರೂ ಮೀಟ್ ಮಾಡೋ ಅಂತದೇನಾದ್ರೂ ಮಾಡಿದ್ರಾ? ಪ್ರಿಯಾ, ಹಾಗೆ ಹೋಗೋದು. ಮತ್ತೆಂಗ್ ಹೋಗ್ತಾರೆ? ಏನ್ ಹುಚ್ಚುಚ್ಚು ಪ್ರಶ್ನೆ ಕೇಳ್ತಿದ್ಯಾ? ಎಲ್ಲ ಹೇಳ್ತಿದ್ದಾರೆ, ಆದ್ರೆ ಯಾವ್ದೋ ಹುಡ್ಗಿನ್ ಬೈಕ್ ಮೇಲೆ ಕೂರಿಸ್ಕೊಂಡು ಹೋಗಿರೋದ್ ಮಾತ್ರ ಹೇಳ್ತಿಲ್ಲ. ಏನ್ರಿ ನೀವು? ಕೇಳಿದ್ರೆ ನಿಧಾನವಾಗಿ ಆನ್ಸರ್ ಮಾಡಕ್ಕಾಗಲ್ವಾ? ಯಾಕೆ ಹಾಗ ಆಡ್ತಿದ್ದೀರಾ? ಇಲ್ದೇ ಇರೋ ಪ್ರಶ್ನೆನೆಲ್ಲ ನೀನ್ ನನ್ನ ಕೇಳಿ ನನ್ನೇ ಬೈತಿಯಲ್ಲ.